ರಮೇಶ್ ಬಿದ್ನೂರ್ ಅವರು, ರವಿ ಬಗ್ಲಿ ಅವರು ಮತ್ತು ಲೋನಿ ಅವರು, ಆಮೇಲೆ ಇಲ್ಲಿ ಇದ್ದಂಥ ಎಲ್ಲ ಹಿರಿಯರು ಕೂಡಿ ಒಂದು ಸ್ಟ್ರೈಕ್ ಮಾಡಿದರು. ಅವ್ರು ಮಾಡೋದು ಭಾಳ ಸೂಕ್ತ ಅದ. ಯಾಕಂದರೆ ಇಲ್ಲಿ ಜನರಿಗೆ ಭಾಳಷ್ಟು ತೊಂದರೆ ಇರೋದ್ರಿಂದ ಸುಮಾರು 2009ರಿಂದ ಇದು ಪ್ರಾಬ್ಲಮ್ ಇದ್ದಿದ್ದೆ ಅದ. ಅದಕ್ಕೆ 2009 1, 2, 3, 4 ಅಕ್ಟೋಬರ್ 9ಕ್ಕೆ ಈ ಭಾರಿ ಮಳೆ ಆಗಿದ್ದರಿಂದ ಭಯಂಕರ ಇಲ್ಲಿ ಸಮಸ್ಯೆ ಇತ್ತು. ಆವಾಗ ACB ತನಿಖೆನೂ ಕೂಡ ಮಾಡಿಸ್ಬೇಕಂತ ಕಿಶ್ ನಾವು ಮಾಡಿದ್ದೀವಿ. ಅದು ಟ್ರಾವ್ನು ಕೂಡ ಪಾಸ್ ಆಗಿತ್ತು. ಸತತ 3 ಸಲ ಇದು ರೋಡ್ ಆಗೈತಿ. ರೋಡ್ ಆದರೂ ಇನ್ನೂ ತನಕ ಜನರಿಗೆ ಅದರ ಬಗ್ಗೆ ಭಾಳ ತೊಂದರೆ ಅದ. ಈ ನೀರು ಮೊನ್ನೆ ಏನು ಮಳೆ ನೀರು ಬತ್ತ ಸನ್ಮಾನ್ಯ ಶ್ರೀ MB ಪಾಟೀಲ್ ಸಾಹೇಬ್ರವ್ರು ಬಂದು ಕಿಶಿ ಇಲ್ಲಿ ನೋಡಿ ಇದು ತಕ್ಷಣ ಮಾಡಬೇಕಂತ ಅವರು ಆದೇಶನೂ ಮಾಡಿದರು. ಇಲ್ಲೇ ನಮ್ಮ ಇಂಜಿನಿಯರ್ಗಳು ವಿಫಲದಿಂದ ಅವರು ಕರ್ತವ್ಯ ಸರಿಯಾಗಿ ಮಾಡಲಾರ್ದ ಇದು ತೊಂದರೆ ಆಗ್ತಾಯಿದೆ. ಇನ್ನೂ ತನಕ ಅದು ಟೆಂಡರ್ ಆಗಿಲ್ಲ. ಈಗ ಇವರು ಸ್ಟ್ರೈಕ್ ಕೊಟ್ಟಿದ್ದು ನಾವು ಮತ್ತು ಕಮಿಷನರ್ ಕೂಡ ಇಲ್ಲಿ ಬಂದಿದ್ದೀವಿ. ಅವರಿಗೆ ಒಂದು 15 ದಿವಸ ಟೈಮ್ ಅವರಲ್ಲಿ ಕೇಳ್ಕೊಂಡ್ವಿ. 15 ದಿವಸ ಒಳಗಾಗಿ ನಾವು ಅದು ಟೆಂಡರ್ ಕರೆದು ಕೆಲಸ ಪೂರ್ಣ ಮಾಡಿಸ್ತೀವಿ ಅಂತ ಕಿಶಿ ಅವರಲ್ಲಿ ಮನವಿ ಮಾಡೋಣ. ರಮೇಶ್ ಬಿದ್ನೂರ್ ಅವರು ಮತ್ತು ಎಲ್ಲ ರವಿ ಬಗ್ಲಿ ಅವರು, ಎಲ್ಲರೂ ಲೋನಿ ಅವ್ರ ಸಾಹೇಬರು ಎಲ್ಲ ನಮ್ಮ ಮಾತಿಗೆ ಬೆಲೆ ಕೊಟ್ಟು ಕಿಶಿ ಕಮಿಷನರ್ ಕೂಡ ಬಂದಿದ್ದರು. ಕಮಿಷನರ್ ಅವರು ಆಶ್ವಾಸನೆ ಕೊಟ್ಟಿದ್ದಾರೆ. ಮತ್ತು ಜಿಲ್ಲಾಧಿಕಾರಿಗಳು ಸಹಿತ ಅವ್ರು ಮಾತಾಡಿಸಿದ್ದೀವಿ. ಅದು ಅವ್ರು ಕೂಡ ಹೇಳ್ಯಾರ 15 ದಿವಸ ಟೈಮ್ ಕೊಟ್ಟಿದ್ವಿ. 15 ದಿವಸನಾಗ ಅಕಸ್ಮಾತ್ ಇದು ಟೆಂಡರ್ ಕರೆದು ಕೆಲಸ ಮಾಡಲಿಲ್ಲ ಅಂದ್ರೆ ಪುನಃ ಅವರು ಸ್ಟ್ರೈಕ್ ಹಿಂಗೆ ಮಾಡೋದಿಲ್ಲ, ನಾವು ಬೇರೆ ದಾರಿಲಿಂದ ಸ್ಟ್ರೈಕ್ ಮಾಡ್ತೀವಿ ಅಂತಾರೆ. ಅದಕ್ಕೆ ಅವ್ರ ಜೊತೆಲೂ ನಾವು ಇದ್ದೀವಿ. ಯಾಕಂದರೆ ಇದು ನಮ್ಮ ಏರಿಯಾದ ಸಮಸ್ಯೆ ಅದ. ನಮ್ಮ ಏರಿಯಾದ ಸಮಸ್ಯೆ ಒಳಗೆ ಅವರಲ್ಲಿ ರಿಕ್ವೆಸ್ಟ್ ಮಾಡ್ಕೊಂಡು ಕಿಶಿ 15 ದಿವಸ ಒಳಗೆ ಇದು ಕೆಲಸ ಪ್ರಾರಂಭ ಮಾಡ್ತೀವಿ. ಕಿಶಿ ಪ್ರಶ್ನೆ ಏನು ಉದ್ಭವ ಆಗಿದೆ ಅಂದರೆ 2022ರಿಂದ ಹಿಡಿದು ಇಲ್ಲಿವರೆಗೆ ಮಾಡದೇ ಇರುವಂಥದ್ದು 15 ದಿವಸನಾಗ ಹೆಂಗೆ ಮಾಡ್ತಾರೆ ಅನ್ನೋ ಪ್ರಶ್ನೆ ಉದ್ಭವ ಆಗಿದೆ. ಯಾಕಂದ್ರೆ 2023 ಅಲ್ಲ 2009ರಿಂದ ಇದು ಸಮಸ್ಯೆ ಅದ. ಆವಾಗ್ಲಿಂದ ಇದು ಯಾಕೆ ಮಾಡಕತ್ತಿದ್ದೋ ಆವಾಗ ಸಮಸ್ಯೆ ಸ್ವಲ್ಪ ಇರ್ತದೆ, ದೊಡ್ಡ ಸಮಸ್ಯೆ ಆಗ್ಕೊತೈತಿ. ಈಗ ಏರಿಯಾನಾಗ ಪೂರಾ ರೋಡ್ ಎತ್ತರಕ್ಕೆ ಆಗಿದ್ದರಿಂದ ಪೂರಾ ನೀರು ಪೆಟ್ರೋಲ್ ಪಂಪ್ ಐತಲ್ಲ 3 ಸಲ ಪೆಟ್ರೋಲ್ ಪಂಪ್ ಅದು ನೀರಾಗಿ ಹೋಗಿ 3 ಸಲ ಅದು ಸಮಸ್ಯೆ ಅವ್ರಿಗೆ ಆಗೈತಿ. ಅಲ್ಲಿ ಸಾಲಿಗಳಿಗೆ ಸಮಸ್ಯೆ ಆಗೈತಿ, ಎಲ್ಲ ಜನಸಾಮಾನ್ಯರಿಗೆ ಸಮಸ್ಯೆ ಆಗೈತಿ. ಮೊನ್ನೆ ರಾತ್ರಿ 2 ಗಂಟೆಗೆ ನಾವು ಇಲ್ಲಿ ಬಂದು ಕಿಶಿ ಆ ನೀರು ಹೆಂಗೆ ಹೋಗ್ಬೇಕಂದ್ರೆ ಎಲ್ಲಿ ತನಕ ಶಿವಾಜಿ ಸರ್ಕಲಲ್ಲೇ ನಾವು ಡೌನ್ ಮಾಡೋದಿಲ್ಲ, ಎಲ್ಲಿ ತನಕ ಮಹಾವೀರ್ ಕಾಲನಿ ತನಕ ಇದು ಡಿಶಲ್ಟಿಂಗ್ ಮಾಡಿ ಕೆಲಸ ಹೋಗೋದಿಲ್ಲ, ಅಲ್ಲಿ ತನಕ ಇದು ಸಮಸ್ಯೆ ಇರುವುದೇ. ಆದ್ದರಿಂದ ಆ ಸಮಸ್ಯೆ ಬಗೆಹರಿಸಲಿಕ್ಕೆ ಮೊನ್ನೆ ಸಚಿವರಾದಂಥ ಸನ್ಮಾನ್ಯ ಶ್ರೀ ಜಿಲ್ಲಾ ಸಚಿವರಾದಂಥ MB ಪಾಟೀಲ್ ಸಾಹೇಬರು ಡೈರೆಕ್ಷನ್ ಕೊಟ್ಟಿದ್ದಾರೆ. ಎಲ್ಲ ಕಾಟಿಗೋಡಿ ಸುತ್ತಮುತ್ತ ಎಲ್ಲ ಡಿಸಲ್ಟಿಂಗ್ ಮಾಡಬೇಕು, ಎಲ್ಲ ನೀರು ಹೋಗ್ಲಿಕ್ಕೆ ದಾರಿ ಮಾಡ್ಕೊಳ್ಬೇಕಂತ ಆ ದಿಶೆಯಲ್ಲಿ ಕೆಲಸ ಮಾಡ್ತೀವಿ. ನಮ್ಮ ಇಂಜಿನಿಯರ್ ಕೆಲವೊಂದು ವಿಳಂಬ ಮಾಡೋದ್ರಿಂದ ಮತ್ತೆ ಇದು ತೊಂದರೆ ಆಗೈತಿ. ಇದು ಆಗೋದಿಲ್ಲ. ಯಾಕೆ ಫಂಡ್ನು ಈಗ ಇದೆ, ಫಂಡ್ ಅದು ಮಾಡ್ತೀನಿ ಅಂದಾರ. MB ಪಾಟೀಲ್ ಸಾಹೇಬರು ಬೇರೆ ಕಡೆಯಿಂದ ಫಂಡ್ ತರ್ತೀನಿ ಅಂದಾರ. ಆದ್ದರಿಂದ ಅದು ತರ್ತಾರೆ, ನಾವು ಮಾಡಿಕೊಡ್ತೀವಿ ಅಂತ ಅವ್ರು ಹೇಳೋಣ. ಅವರು ಈ ಸ್ಟ್ರೈಕನ್ನು ಇವತ್ತು ಮುಗಿಸ್ಬೇಕಂತ ರಿಕ್ವೆಸ್ಟ್ ಮಾಡಿ ಮುಗಿಸಿದ್ದಾರೆ. ನಾವು ಅವರಿಗೆ ಸಂಪೂರ್ಣವಾಗಿ ಬೆಂಬಲ ಕೊಟ್ಟು ಅದು ಕೆಲಸ ಮಾಡ್ತೇವೆ. ಅವರು ವಾಪಸ್ ತೆಗೆದುಕೊಂಡ್ರು. ಇದು ಎಷ್ಟು ದಿನದಲ್ಲಿ ಏನು ಮಾತುಕತೆ ಆಯಿತು ಮತ್ತು ನಾವು ಯಾವ ನಿಟ್ಟಿನಲ್ಲಿ ಕೆಲಸ ಕಾಮಗಾರಿಯನ್ನು ಕಂಪ್ಲೀಟ್ ಮಾಡಿ ಒಂದು ಈ ರಾಮನಗರ ರಸ್ತೆಯನ್ನು ಏನು ಪೀಡಬ್ಲ್ಯೂ ಇಲಾಖೆಯಿಂದ ಕಾಮಗಾರಿ ಮಂಜೂರಾಗಿತ್ತು. ಆ ಟೈಮ್ದಲ್ಲಿ ಸುಮಾರು 100 ಫುಟ್ ರಸ್ತೆಯನ್ನು ನಾವು ಅಗಲೀಕರಣ ಮಾಡಿ ಅವ್ರಿಗೆ ಅನುಕೂಲ ಮಾಡಿಕೊಟ್ವಿ. ಆ ಸಂದರ್ಭದಲ್ಲಿ ಏನು ಸುಮಾರು ಒಂದು 2-3 ಕಿಲೋಮೀಟರ್ ರೇಡಿಯಸ್ಸಲ್ಲಿ ಬರ್ತಕ್ಕಂಥ ವಾಟರ್ ಏನಿದೆಯಲ್ಲ ಅದು ಹೋಗಲಿಕ್ಕೆ ಒಂದೇ ಕಡೆ ದಾರಿ ಇದೆ ಅಂತಕೊಂಡು ಅವರ ಆರೋಪ ಇದೆ. ಅದು ಸತ್ಯನೂ ಇದೆ. ಆ ಸಂದರ್ಭದಲ್ಲಿ ಇದನ್ನು ಎಲ್ಲಿ ಲೋ ಲೈಂಗ್ ಏರಿಯಾದಲ್ಲಿ ಅಲ್ಲಿ ನೀರು ಪಾಸ್ ಮಾಡಲಿಕ್ಕೆ ನಾವು ಕ್ರಾಸ್ ಟ್ರೈನ್ ಮಾಡಬೇಕಾಗಿತ್ತು. ಪೀಡಬ್ಲ್ಯೂ ಇಲಾಖೆಯಿಂದ ಆಗಿಲ್ಲ. ಈಗಾಗಲೇ ಸೆಪ್ಟೆಂಬರ್ 2024ರಲ್ಲಿ ಏನು ಮಳೆ ಆಗಿತ್ತು ಆ ಸಂದರ್ಭದಲ್ಲಿ ಸಾಕಷ್ಟು ಮಳೆ ನೀರು ಬಂತು. ಆ ಟೈಮಲ್ಲಿ ನಾವು ಅದಕ್ಕಿಂತ ಮುಂಚೆನ ನಾವು ಬಿದನೂರು ಪೆಟ್ರೋಲ್ ಬಂಕ್ ಹತ್ರ 1,20,20,00,000 ರೂಪಾಯಿದಲ್ಲಿ ಒಂದು ಬ್ರಿಡ್ಜ್ ಮತ್ತು ಡ್ರೈನನ್ನು ವರ್ಕ್ ಇಟ್ಕೊಂಡಿದ್ವಿ. ಆ ಕಾಮಗಾರಿ ಸ್ವಲ್ಪ ಅಲ್ಲೆಲ್ಲೇ ಪ್ರೈವೇಟ್ ಲ್ಯಾಂಡ್ ಬರ್ತಾ ಇರೋದ್ರಿಂದ ಸ್ವಲ್ಪ ಅದು ಕಾಮಗಾರಿ ವಿಳಂಬ ಆಯಿತು. ಹೀಗಾಗಿ ಸ್ವಲ್ಪ ಮತ್ತೆ ಮಳೆ ಟೈಮಲ್ಲಿ ಸ್ವಲ್ಪ ಫ್ಲಡ್ ಆಗಿದೆ. ಅವ್ರ ಬೇಡಿಕೆ ಪ್ರಕಾರ ಈ ಹಿಂದೆ ಏನು ಬರ್ತಕ್ಕಂಥ ನೀರಿತ್ತು ಆ ಪ್ರಕಾರ ನಾವು ಒಂದೇ ಬ್ರಿಡ್ಜ್ ಮಾಡಿದ್ವಿ. ಬಟ್ ಆದಾಗ್ಯೂ ಸಹಿತ ಮೊನ್ನೆ ಏನು 7ನೇ ತಾರೀಕು ಆಗಸ್ಟಲ್ಲಿ ಏನು ಮಳೆ ಆಯಿತು ಧಾರಾಕಾರ ಸುರಿಯೋದು ಮಳೆಯಿಂದ ಆ ಬ್ರಿಡ್ಜಲ್ಲೂ ಸಹಿತ ನೀರು ಪಾರಾಗಿ ಹೋಗಲಾರದೆ ಮತ್ತೆ ಜನಕ್ಕೆ ಫ್ಲಡ್ ಆಗಿ ಸ್ವಲ್ಪ ಸಮಸ್ಯೆ ಆಗಿದೆ. ಆ ಸಂದರ್ಭದಲ್ಲಿ ಸನ್ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರು, ನನ್ನ ಶಾಸಕರು, ಜಿಲ್ಲಾಧಿಕಾರಿಗಳು ಸಹಿತ ನಮಗೆಲ್ಲ ಸಭೆ ಮಾಡಿ ಎಲ್ಲೆಲ್ಲಿ ನೀರು ಬರ್ತಾ ಇದೆ ಅದನ್ನು ಯಾವ ರೀತಿ ನಾವು ಡೈವರ್ಟ್ ಮಾಡಿ ಜನರಿಗೆ ತೊಂದರೆ ಆಗಲಾರದಿರಲಿ ಒಂದು ಕಾಂಪ್ರಿಹೆನ್ಸಿವ್ ಪ್ಲ್ಯಾನ್ ಮಾಡಿ ಅಂತಕೊಂಡು ಹೇಳಿದ್ದಾರೆ. ಆ ಪ್ರಕಾರ ಈಗಾಗಲೇ ನಾವು ಈ ನಗರದಲ್ಲಿರ್ತಕ್ಕಂಥ ಎಂಟೈರ್ ಸಿಟಿಯಲ್ಲಿ ನಮ್ಮಲ್ಲಿ ಡ್ರೈನ್ ಸಿಸ್ಟಮ್ ಭಾಳ ಕಡಿಮೆ ಇದೆ. ಆ ಡ್ರೈನ್ ಸಿಸ್ಟಮನ್ನು ನಾವು ಎಲ್ಲೆಲ್ಲಿ ಡ್ರೈನ್ ಮಾಡಿ ಜನಕ್ಕೆ ತೊಂದರೆ ಆಗಲಿರ್ತಿಲ್ಲಿ ಒಂದು ಸರ್ವೆ ಮಾಡಿ ಒಂದು DPR ರೆಡಿ ಮಾಡಲಿಕ್ಕೆ ಹೇಳಿದ್ದಾರೆ. ನಾವು ಈಗಾಗಲೇ ಟೆಂಡರ್ ಕರೆದಿದ್ವಿ. ಅದು ಟೆಂಡರ್ ಪ್ರಕ್ರಿಯೆ ಹಂತದಲ್ಲಿದೆ. ಒಂದು ಅದನ್ನು ಕಾಂಪ್ರಿಹೆನ್ಸಿವ್ ಪ್ಲ್ಯಾನ್ ಮಾಡಿ ಎಷ್ಟು ನಮ್ಗೆ ಅಮೌಂಟ್ ಬೇಕಾಗುತ್ತಕೊಂಡು ಎಲ್ಲೆಲ್ಲಿ ಡ್ರೈನ್ ಮಾಡಬೇಕಂತಕೊಂಡು ಒಂದು ಸರ್ವೆ ವರ್ಕ್ ನೆಕ್ಸ್ಟ್ ಟೆಂಡರ್ ಫಂಡ್ ಆದಮೇಲೆ ಸರ್ವೆ ವರ್ಕ್ ನಡೀತಾ ಇರುತ್ತೆ. ಅಲ್ಲಿವರೆಗೂ ಸಹಿತ ನಾವು ಕಾಯುವ ಬದಲಾಗಿ ಎಲ್ಲೆಲ್ಲಿ ಈಗಾಗಲೇ ಸಮಸ್ಯೆ ಆಗಿದೆ ಅದನ್ನು ತಾತ್ಕಾಲಿಕವಾಗಿ ಇಮಿಡಿಯೇಟಾಗಿ ನಾವು ಒಂದು ಏನು JCBಯಿಂದ ಟ್ರೆಂಚ್ ಹೊಡೆದು
ಎಲ್ಲೆಲ್ಲಿ ನಾವು ರೋಡಲ್ಲಿ ಎಮರ್ಜೆನ್ಸಿ ಒಂದು ಬ್ರಿಡ್ಜ್ ಮಾಡಿ ನೀರು ಪಾಸ್ ಮಾಡಲಿಕ್ಕೆ ಕ್ರಮ ಕೈಗೊಳ್ಳಲಿಕ್ಕೆ ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರು ಮತ್ತು ಜಿಲ್ಲಾಧಿಕಾರಿ ಹೇಳಿದ್ದಾರೆ. ಅದೇ ರೀತಿಯಾಗಿ ಸಹಿತ ಬಿದನೂರು ರಮೇಶ್ ಅವರು ಸಹಿತ ಬೇಡಿಕೆ ಇಟ್ಟಿದ್ರು. ಅಂದರೆ ಅವ್ರ ಬೇಡಿಕೆನೂ ಅದೇ ಜನರ ಬೇಡಿಕೆನೂ ಅದೇ ಇದೆ. ಬಟ್ ಜನರಿಗೆ ನಾವು ಅದು ಶಾಶ್ವತವಾಗಿ ಪರಿಹಾರ ಮಾಡಲಿಕ್ಕೆ ಈಗ ನಾವು ಕಾಮಗಾರಿ ಕೈಗೊಳ್ಳಲೇಬೇಕು. ಅವ್ರು ನಾವು ಈಗಾಗಲೇ ಒಂದು ವಾರ ಹತ್ತಿರದಲ್ಲಿ ನಾವು ಟೆಂಡರ್ ಮಾಡಿ ಆ ಕೆಲಸ ನಾವು ಟೆಂಡರ್ ಆದ ತಕ್ಷಣ ಕೆಲಸ ಪ್ರಾರಂಭ ಮಾಡ್ತೀವಿ ಅಂತ ಹೇಳಿದರೆ, ಅದಕ್ಕಾಗಿ ಜೊತೆಯಲ್ಲಿ ಸಹಿತ ಮಾನ್ಯ ಜಿಲ್ಲಾಧಿಕಾರಿ ಸಹಿತ ದೂರವಾಣಿ ಮುಖಾಂತರ ಮಾತಾಡಿ ನಾವು ಆಶ್ವಾಸನೆ ಸಹಿತ ಕೊಟ್ಟಿದ್ದಾರೆ. ಅದನ್ನು ಆದಷ್ಟು ಬೇಗ ನಾವು ಕೆಲಸ ಪ್ರಾರಂಭ ಮಾಡ್ತೀವಿ ಅಂದ್ಕೊಂಡು ನಮ್ಮ ಒಂದು ಇದಕ್ಕೆ ಸಂಬಂಧಪಟ್ಟಂಗೆ ಅವರು ಒಂದು ಗೌರವ ಸಲ್ಲಿಸಿ ಅವರು ಸ್ಟ್ರೈಕ್ ಸಹಿತ ಮುಕ್ತಾಯ ಮಾಡ್ಕೊಂಡಿದ್ದಾರೆ. ನಾವು ಆದಷ್ಟು ಬೇಗ ಇದನ್ನು ಈ ಒಂದು ವಾರದೊಳಗೆ ಅದನ್ನು ಟೆಂಡರ್ ಮಾಡಿ ಈ ಕಾಮಗಾರಿ ಪ್ರಾರಂಭ ಮಾಡಿಸಿ ಏನು ಜನಕ್ಕೆ ಇತ್ತ ತೊಂದರೆ ಆಗ್ತಾ ಇದೆ ನಾವು ಶಾಶ್ವತವಾಗಿ ಪರಿಹಾರ ಮಾಡಿ ಕ್ರಮ ಕೈಗೊಳ್ತೀವಿ. ರಾಮನಗರದ ಜನತೆಗೆ ರಾಮನಗರ ಒಂದು ಏರಿಯಾ ಜನತೆಗೆ ಜೊತೆಗೆ ಏನು ಮಾನ್ಯ ಜಿಲ್ಲಾಧಿಕಾರಿಗಳು ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರು ಮೊನ್ನೆ ಸ್ಥಳಕ್ಕೆ ಭೇಟಿ ನೀಡಿ ಕೆಲವಷ್ಟು ಕಡೆ ಏನು ಸಮಸ್ಯೆ ಇದೆ ಅದಕ್ಕೂ ಸಹಿತ ನಮಗೆ ಜನರು ಸ್ಪಂದನೆ ಮಾಡಿ ಎಲ್ಲಷ್ಟು ಕೆಲವು ಅತಿಕ್ರಮಣ ಇದ್ರೂ ಸಹಿತ ತಾವು ಸ್ವಯಂಪ್ರೇರಿತವಾಗಿ ಅತಿಕ್ರಮಣ ತೆಗೆದುಕೊಂಡಿಸ್ಕೊಂಡು ನಮಗೆಲ್ಲ ಕೋಟೆಗೋಡೆ ಕಂದಕ್ಕೆ ಮಾಡಲಿಕ್ಕೆಲ್ಲ ಅನುಕೂಲ ಮಾಡಿಕೊಡ್ತಾರೆ. ಅವ್ರಿಗೂ ಸಹಿತ ನಾವು ತಮ್ಮ ಮಾಧ್ಯಮ ಮೂಲಕ ಅಭಿನಂದನೆ ಸಲ್ಲಿಸ್ತೀವಿ. ಆದಷ್ಟು ಬೇಗ ಕಾಮಗಾರಿ ನಾವು ಪೂರ್ಣಗೊಳಿಸ್ತೀವಿ. ಥ್ಯಾಂಕ್ ಯು. हाँ, विड्रॉल नहीं है ये तो हंत जो है अभी एक ही बार तो काम होता नहीं, हंत से अभी हम लोग करने वाले काम जब तक ख़त्म नहीं होता तब तक धरना ख़त्म नहीं होता है. अभी डीसी साहब क्या बोले हैं 15 दिन के अंदर वो टेंडर का काम नहीं हुआ तो जो कंसल्ट एग्जीक्यूटिव इंजीनियर है उनको सस्पेंड करता हूँ करके बोले हैं. तो 15 दिन में अगर वो टेंडर नहीं किए तो फिर धरना बैठने वाले हम लोग. आपको क्या लग रहा है हर बार की तरह इस बार भी नहीं, इस बार काम होगा क्योंकि डीसी साहब क्लियर कट बोले. कल डिस्ट्रिक्ट इंचार्ज मिनिस्टर भी उनको बोले हैं ये जो अभी काम है इसका टेंडर करो और एस्टिमेट करके उन्होंने ऑलरेडी पैसा भी सैंक्शन करके दिया है 1 करोड़ वो जो डिजास्टर मैनेजमेंट पे है. तो अभी 15 दिन के अंदर अगर ये टेंडर नहीं करते हैं तो फिर हम लोग आके फिर धरना बैठते हैं. सर क्या हर सरकारी काम के लिए धरना प्रदर्शन होना यह जरूरी है? आजकल व्यवस्था ही वैसा हो गया, क्या कर सकते हैं. अभी सरकारी जो लोग हैं ऑफिसर बाबू लोग वो आराम से बैठते हैं. लोग तकलीफ तो लोगों को होता है ना, तो हम लोग तकलीफ जो जिसको होता है वही अभी कुछ ना कुछ रोना पड़ेगा तभी तो दूध मिल रहा है. अभी तो इसका सलूशन धरना ही है. 100% धरना है. आगे ये जो सॉफ्ट है थोड़ा हार्ड होना है, उग्र स्वरूप होना है तो तब लोग ऑफिसर थोड़ा जागते हैं. यस, थैंक यू.